ನಮಸ್ತೆ, ವೆಲ್ಕಮ್ ಟು ದ ಚಾನಲ್ ಸೌಜನ್ಯ ಕ್ರಿಯೇಷನ್ಸ್. ನಾನಿವತ್ತೊಂದು ಟ್ರೆಂಡಿಂಗಲ್ಲಿರುವಂತಹ ಒಂದು ಸಾರಿ ಕುಚ್ ಡಿಸೈನ್ನ ತೋರಿಸ್ತಿದ್ದೀನಿ. ಈ ಡಿಸೈನಲ್ಲಿ ವಿತೌಟ್ ಕುಚ್ ಹಾಕ್ತಾ ಇರೋದು ನಾನು. ಸೊ 2 ಸ್ಟೆಪ್ಪಲ್ಲಿ ಬರುವಂತಹ ಡಿಸೈನ್ ಇದು. ಸೊ ಫಸ್ಟಲ್ಲಿ ನಾನು 6 ಎಳೆ ದಾರನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ನೀಡಲ್ ಬಂದು 10 ಅಥವಾ 11 ತೊಗೊಳ್ಳಿ. ಸೊ ಫಸ್ಟ್ ಅದನ್ನ ಸೀರೆ ಫ್ರಂಟ್ ಸೈಡಿಂದನೇ ಹಾಕೋದು. ಸೀರೆಗೆ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿದ ಮೇಲೆ ಅದ್ರ ಪಕ್ಕದಲ್ಲೇ ಇನ್ನೊಂದು ಸತಿ ಲಾಕ್ ಮಾಡಿ, ಟೋಟಲು 2 ಟೈಮ್ಸು ಲಾಕ್ ಮಾಡ್ಕೊಳ್ಳಿ. ಸೊ ಈಗ 2 ಟೈಮ್ಸ್ ಲಾಕ್ ಮಾಡ್ಕೊಂಡ್ಮೇಲೆ 3 ಚೈನ್ ಹಾಕೋಣ. 3 ಚೈನ್ ಹಾಕಿ ಅದು ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೆ ಸೀರೆಗೆ ಅಲ್ಲಿಗೆ ನೋಡಿಕೊಂಡು ಒಂದು ಸಿಂಗಲ್ ಕ್ರೋಶೆ ಅಥವಾ ಲಾಕ್ನ ಮಾಡಿ, ಮತ್ತೆ 3 ಚೈನ್ ಹಾಕಿ ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಸೀರೆಗೆ ನೋಡಿಕೊಂಡು ನೀಡಲ್ ಹಾಕಿ ದಾರ ತಂದು 2 ದಾರವನ್ನು ಮಾಡಿ ಲಾಕ್ ಅಥವಾ ಸಿಂಗಲ್ ಕ್ರೋಶನ ಮಾಡಬೇಕು. ಸೊ ಹೀಗೆ ಇಲ್ಲಿ ಕಂಟಿನ್ಯೂ 3 ಚೈನ್ಸ್ನ ಹಾಕ್ಕೊಂಡು ಹೋಗಬೇಕು. ಟೋಟಲಾಗಿ 6 ಸರ್ತಿ 3 ಚೈನ್ಸ್ನ ಹಾಕಬೇಕು. 6 ಸರ್ತಿ 3 ಚೈನ್ ಹಾಕಬೇಕು. ಅದು ಸ್ಟ್ರೇಟಾಗಿ ಎಲ್ಲೆಲ್ಲಿಗೆ ಬರುತ್ತೆ ಅಲ್ಲಲ್ಲಿಗೆ ಸ್ಟ್ರೇಟಾಗಿ ನೋಡಿಕೊಂಡು ಅಲ್ಲಲ್ಲಿಗೆ ಲಾಕ್ನ ಮಾಡಿಕೊಂಡು ಹೋಗಬೇಕು. ಸೊ ಟೋಟಲಾಗಿ 6 ಟೈಮ್ಸ್ ಹಾಕ್ಕೊಳ್ಳಿ. ಇದು ವಿತೌಟ್ ಕುಚ್ ಹಾಕ್ತಾ ಇರೋದು. ಕುಚ್ ಬೇಕಂದರೆ ನೀವು ಲಾಸ್ಟಲ್ಲಿ ಡಿಸೈನ್ನ ನೋಡಿಕೊಂಡು ನೀವು ಕುಚ್ ಎಲ್ಲಿ ಬರುತ್ತೆ ಅಲ್ಲಿ ನೋಡಿ ಒಂದು 5 ಚೈನ್ನ ಎಕ್ಸ್ಟ್ರಾ ಹಾಕ್ಕೋಬೇಕಾಗತ್ತೆ. ಸೊ ನಾನು ವಿತೌಟ್ ಕುಚ್ ಹಾಕ್ತಾ ಇರೋದು. ಸೊ ಇಲ್ಲಿ ಟೋಟಲಾಗಿ 6 ಸರ್ತಿ 3 ಚೈನ್ಸ್ನ ಹಾಕಿದ್ದೀನಿ. ಅದಾದಮೇಲೆ ಮತ್ತೆ 3 ಚೈನ್ ಹಾಕಿ, ಇದು 7th 3 ಚೈನು. ಸೊ ಈ 3 ಚೈನ್ನ ಸ್ವಲ್ಪ ಸೀರೆನ ಬ್ಯಾಕ್ ಸೈಡ್ ಟರ್ನ್ ಮಾಡಿ, ಈ ಸೈಡ್ ಏನು 3 ಚೈನ್ ಲಾಕ್ ಇದೆಯಲ್ಲ ಆ ಲಾಕಿಗೆ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿಕೊಂಡು ಮತ್ತೆ 3 ಚೈನ್ ಹಾಕ್ಕೊಳ್ಳಿ. 3 ಚೈನ್ ಹಾಕಿ ನೆಕ್ಸ್ಟ್ 3 ಚೈನ್ ಲಾಕ್ ಇದೆಯಲ್ಲ ಆ ಲಾಕಿಗೆ ನೀಡಲ್ ಹಾಕಿ ದಾರ ತಂದು 2 ದಾರವನ್ನು ಮಾಡಿ ಲಾಕ್ ಮಾಡಿ. ಲಾಕ್ ಮಾಡಿದ ಮೇಲೆ 2 ಚೈನ್ ಹಾಕಿ. 2 ಚೈನ್ ಹಾಕಿ ಸೀರೆನ ಫ್ರಂಟ್ ಸೈಡ್ಗೆ ಟರ್ನ್ ಮಾಡಬೇಕು. ಫ್ರಂಟ್ ಸೈಡ್ಗೆ ಟರ್ನ್ ಮಾಡಿಕೊಂಡು ವರ್ಕ್ ಮಾಡಬೇಕು. ಈಗ ಸೊ ಇಲ್ಲಿ 2 ಸ್ಟೆಪ್ನ ಒಂದೇ ಸ್ಟೆಪ್ಪಲ್ಲಿ ಹಾಕ್ತಾ ಇರೋದು. ಸೊ ಟರ್ನ್ ಮಾಡ್ಕೊಂಡ್ಮೇಲೆ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ತಿ ಅದ್ರ ಪಕ್ಕದಲ್ಲೇ 3 ಚೈನ್ ಇದೆಯಲ್ಲ, ಸೊ ಬ್ಯಾಕ್ ಸೈಡಿಂದ ಏನು 3 ಚೈನ್ ಹಾಕಿರ್ತೀವಲ್ಲ ಅದಕ್ಕೆ ಮಾತ್ರ 2 3 ಚೈನ್ ಸೇರಿಯಲ್ಲ, ಬ್ಯಾಕ್ ಸೈಡಿಂದ ಹಾಕಿ 3 ಚೈನ್ ಒಳಗಡೆ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಸತಿ 2 ದಾರ ಒಂದು ಸತಿ ಡಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕು. ಸೊ ಮತ್ತೆ ಕಂಟಿನ್ಯೂ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ತಬೇಕು. ಸೇಮ್ 3 ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರ ತಂದು ಒಂದು ಡಬಲ್ ಕ್ರೋಶೆ ಮಾಡಬೇಕು. ಸೊ ಟೋಟಲ್ ಆಗಿ ಇಲ್ಲಿ 8 ಡಬಲ್ ಕ್ರೋಶೆಗಳನ್ನ ಮಾಡ್ಕೋತಾ ಇದ್ದೀನಿ ನಾನು. ಸೊ ಒಂದೇ 3 ಚೈನ್ ಒಳಗಡೆ ನೀಡಲ್ ಹಾಕಿ ದಾರ ತರಬೇಕು, ಇನ್ನೊಂದು 3 ಚೈನ್ ಹಾಗೆ ಬಿಡಬೇಕು ಬೇಸ್ ಲೈನ್ ಇದು. ಸೊ 8 ಸರ್ತಿ ಹಾಕಿದ್ಮೇಲೆ 8 ಕಂಬ ಹಾಕಿದ್ಮೇಲೆ ಅದರ ಪಕ್ಕದಲ್ಲಿರೋ 3 ಚೈನ್ ಬ್ಯಾಕ್ ಸೈಡಿಂದ ಹಾಕಿ 3 ಚೈನ್ ಒಳಗಡೆ ಲಾಕ್ ಮಾಡಬೇಕು. ಲಾಕ್ ಮಾಡಿಕೊಂಡು ಈಗ ಇಲ್ಲಿ 8 ಚೈನ್ಸ್ನ ಹಾಕೊಳ್ಳೋಣ. ಸೊ ಟೋಟಲಾಗಿ 8 ಚೈನ್ ಹಾಕ್ತಾ ಇದ್ದೀನಿ. ಸೊ 8 ಚೈನ್ ಹಾಕಿ ಸೀರೆನ ಬ್ಯಾಕ್ ಸೈಡಿಗೆ ಟರ್ನ್ ಮಾಡಬೇಕು. ಸೊ ಈಗ ಬ್ಯಾಕ್ ಸೈಡ್ ಟರ್ನ್ ಮಾಡಿಕೊಂಡು ಲಾಕ್ ಮಾಡಬೇಕು. ನೀವು ಬೇಕಂದರೆ 7 ಕೂಡ ಚೈನ್ ಹಾಕ್ಕೊಳ್ಳಿ. ಸೊ 8 ಚೈನ್ ಹಾಕ್ಕೊಂಡು ಬ್ಯಾಕ್ ಸೈಡ್ ಟರ್ನ್ ಮಾಡಿ ಈ ಆರ್ಚ್ ಫಸ್ಟ್ ಏನು 2 ಚೈನ್ ಹಾಕಿರ್ತೀವಲ್ಲ ಅಲ್ಲಿ ಸ್ಪೇಸ್ ಇರುತ್ತೆ, ಅಥವಾ ಅದು ಸೆಕೆಂಡ್ ಚೈನ್ ಒಳಗಡೆ ನೀಡಲ್ ಹಾಕಿ ದಾರ ತಂದು ಈ 8 ಚೈನ್ನ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿ 1 ಚೈನ್ ಹಾಕಿ. 1 ಚೈನ್ ಹಾಕಿ ಮತ್ತೆ ಸೀರೆನ ಫ್ರಂಟ್ ಸೈಡಿಗೆ ಟರ್ನ್ ಮಾಡಿ. ಸೊ ಫ್ರಂಟ್ ಸೈಡ್ ಟರ್ನ್ ಮಾಡಿ ಉಳಿದಿದ್ದು 7 ಚೈನ್ ಹಾಕಬೇಕಿಲ್ಲಿ. ಸೊ ಬ್ಯಾಕ್ ಸೈಡಿಂದ 1 ಚೈನ್ ಹಾಕಿರ್ತೀವಲ್ಲ, ಸೊ ಅದು ಇದು ಸೇರಿದರೆ ಟೋಟಲಾಗಿ 8 ಚೈನ್ಸ್ ಆಗುತ್ತೆ. ಸೊ ಇಲ್ಲಿ 7 ಚೈನ್ ಹಾಕಬೇಕು. 7 ಚೈನ್ ಹಾಕಿ ಇಲ್ಲೇನು ಲಾಕ್ ಮಾಡಿರ್ತೀವಲ್ಲ ನಾವು ಆರ್ಚ್ನ 3 ಚೈನ್ ಒಳಗಡೆ, ಆ ಲಾಕಿಗೆ ಈ 8 ಚೈನ್ಸ್ನ ಲಾಕ್ ಮಾಡ್ಕೋಬೇಕು. ಆ ಲಾಕಿಗೆ ನೀಡಲ್ ಹಾಕಿ ದಾರ ತಂದು 2 ದಾರವನ್ನು ಮಾಡಿ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿದ ಮೇಲೆ ಈಗ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ತಿ ಆ 3 ಚೈನ್ ಸ್ಪೇಸ್ ಇದೆಯಲ್ಲ ಆ 3 ಚೈನ್ ಒಳಗಡೆ ನೀಡಲ್ ಹಾಕಿ ದಾರ ತಂದು 2 ದಾರ 1 2 ದಾರ 1 ಒಂದು ಡಬಲ್ ಕ್ರೋಶೆ ಕಂಬ ಮಾಡ್ಕೋಬೇಕು. ಅದಾದಮೇಲೆ ಮತ್ತೆ 2 ಚೈನ್ ಹಾಕಿ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ತಿ ಈಗೇನು ಡಬಲ್ ಕ್ರೋಶೆ ಮಾಡಿದ್ವಲ್ಲ ಅದ್ರ ಕೆಳಗಡೆ ಹೋಗಿ ದಾರ ತಂದು ನೀಡಲ್ ಮೇಲೆ 3 ದಾರ ಇರುತ್ತೆ, 2 ದಾರ ಒಂದು ಸತಿ ತೆಗಿರಿ ಮತ್ತೆ 2 ದಾರ ಒಂದು ಸತಿ. ಸೊ ಇಲ್ಲೂ ಕೂಡ ಡಬಲ್ ಕ್ರೋಶೆ ಕಂಬಗಳನ್ನ ಮಾಡ್ತಾ ಇದ್ದೀನಿ. ಸೊ ಇಲ್ಲೂ ಕೂಡ 8 ಡಬಲ್ ಕ್ರೋಶೆ ಕಂಬಗಳನ್ನ ಮಾಡ್ಕೋಬೇಕು. ಆ 3 ಚೈನ್ ಗ್ಯಾಪ್ ಆ ಡಬಲ್ ಕ್ರೋಶದ ಕೆಳಗಡೆ ಹೋಗಿ ದಾರ ತಂದು 8 ಡಬಲ್ ಕ್ರೋಶೆ ಕಂಬಗಳನ್ನ ಮಾಡಿಕೊಂಡು ಅದು ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿ ಒಂದು ಪಾಯಿಂಟ್ ಒಳಗಡೆ ಲಾಕ್ ಮಾಡ್ಕೊಳ್ಳಿ. ಸೊ ಲಾಕ್ ಮಾಡಿದ್ಮೇಲೆ ಇದು ಫಸ್ಟ್ ಸ್ಟೆಪ್ಪು. ಸೊ ಇದನ್ನೇ ಕಂಟಿನ್ಯೂ ಹಾಕ್ಕೊಂಡು ಹೋಗಬೇಕು ಪೂರ್ತಿ ಸೀರೆ. ಸೊ ಅದು ಲಾಕ್ ಮಾಡಿದ್ಮೇಲೆ ಮತ್ತೆ 3 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಮತ್ತು 3 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿ ಲಾಕ್. ಸೊ ಟೋಟಲಾಗಿ ಇಲ್ಲೂ ಕೂಡ 6 ಟೈಮ್ಸ್, ಒಂದು ಆರ್ಚ್ ಆದಮೇಲೆ 6 ಟೈಮ್ಸು 3 ಚೈನ್ನ ಹಾಕ್ಕೊಂಡು ಲಾಕ್ ಮಾಡ್ಕೋಬೇಕು. ಸೊ ನಾನು ಇಲ್ಲಿ ಸ್ಪೀಡಾಗಿ ತೋರಿಸ್ತಾ ಇದ್ದೀನಿ, ಇಲ್ಲಾಂದರೆ ವಿಡಿಯೋ ತುಂಬ ಲೆಂತಿ ಆಗಿಬಿಡುತ್ತೆ ಅಂತ ಹೇಳಿ. ಸೊ ಇಲ್ಲೂ ಕೂಡ 6 ಟೈಮ್ಸು 3 ಚೈನ್ಸ್ನ ಹಾಕೋಬೇಕು. ಸೊ ಇದು ಫಸ್ಟ್ ಸ್ಟೆಪ್ಪು. ಇನ್ನೂ ಒಂದು ಸ್ಟೆಪ್ ಬರುತ್ತೆ ಈ ಡಿಸೈನ್ಗೆ. ಸೊ ಇಲ್ಲಿ 6 ಟೈಮ್ಸ್ ಹಾಕೋಬೇಕು. ಈಗ ನೋಡಿ 1 2 3 4 5 6 ಟೈಮ್ಸ್ ಹಾಕಿದ್ದೀನಿ. 6 ಟೈಮ್ ಹಾಕಿದ್ಮೇಲೆ ಮತ್ತೆ 3 ಚೈನ್ ಹಾಕೋಣ. 3 ಚೈನ್ ಹಾಕಿ ಸೀರೆನ ಬ್ಯಾಕ್ ಸೈಡಿಗೆ ಟರ್ನ್ ಮಾಡಬೇಕು. ಈ 3 ಚೈನ್ ಲಾಕ್ ಇದೆಯಲ್ಲ ಅದ್ರ ಪಕ್ಕದಲ್ಲಿ ಆ ಲಾಕಿಗೆ ಲಾಕ್ ಮಾಡ್ಕೊಳ್ಳಿ. ಮತ್ತೆ 3 ಚೈನ್ ಹಾಕಬೇಕು. ಮತ್ತು 3 ಚೈನ್ ಹಾಕಿ ನೆಕ್ಸ್ಟ್ ಅದರ ಪಕ್ಕದಲ್ಲಿರೋ 3 ಚೈನ್ ಲಾಕ್ ಇದೆಯಲ್ಲ ಆ ಲಾಕಿಗೆ ಲಾಕ್ ಮಾಡ್ಕೋಬೇಕು.
ಲಾಕ್ ಮಾಡಿದ್ಮೇಲೆ 2 ಚೈನ್ ಹಾಕಬೇಕು. 2 ಚೈನ್ ಹಾಕಿ ಸೀರೆನ ಫ್ರಂಟ್ ಸೈಡಿಗೆ ಟರ್ನ್ ಮಾಡಿ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ತಿ ಇಲ್ಲಿ ಫಸ್ಟ್ 3 ಚೈನ್ ಬ್ಯಾಕ್ ಸೈಡಿಂದ ಹಾಕಿದ 3 ಚೈನ್ ಇರುತ್ತಲ್ಲ, ಸೊ ಆ 3 ಚೈನ್ ಕೆಳಗಡೆ, ಆ ಒಂದೇ 3 ಚೈನ್ ಕೆಳಗಡೆ ನೀಡಲ್ ಹಾಕಿ ದಾರ ತಂದು 2 ದಾರ 1 2 ದಾರ 1 ಮತ್ತು ನೀಡಲ್ ಮೇಲೆ 1 ಟೈಮ್ ದಾರ ಸುತ್ತಬೇಕು. ಅದೇ 3 ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರ ತಂದು ಡಬಲ್ ಕ್ರೋಶೆ ಕಂಬಗಳನ್ನ ಮಾಡಬೇಕು. ಸೊ ಟೋಟಲಾಗಿ ಇಲ್ಲೂ ಕೂಡ 8 ಡಬಲ್ ಕ್ರೋಶೆ ಕಂಬಗಳನ್ನ ಮಾಡಬೇಕು. 8 ಕಂಬ ಆದಮೇಲೆ ಪಕ್ಕದಲ್ಲಿರೋ 3 ಚೈನ್ ಬ್ಯಾಕ್ ಸೈಡಿಂದ ಹಾಕಿರೋ 3 ಚೈನ್ ಒಳಗಡೆ ಮಾತ್ರ ಲಾಕ್ ಮಾಡಬೇಕು. ಬೇಸ್ ಲೈನಲ್ಲಿ ಇರೋ 3 ಚೈನ್ನ ಹಾಗೆ ಇಟ್ಕೋಬೇಕು, ಅದನ್ನೇನು ಟಚ್ ಮಾಡೋಕ್ಕೆ ಹೋಗಬೇಡಿ. ಸೊ ಲಾಕ್ ಮಾಡಿದ್ಮೇಲೆ 8 ಚೈನ್ಸ್ ಹಾಕೊಳ್ಳಿ. 8 ಚೈನ್ ಹಾಕ್ಕೊಂಡು ಸೀರೆನ ಬ್ಯಾಕ್ ಸೈಡಿಗೆ ಟರ್ನ್ ಮಾಡಿ ಈ ಆರ್ಚಿಗೆ ಏನು 2 ಚೈನ್ ಇರುತ್ತಲ್ಲ ಆ 2 ಚೈನ್ಗೆ ಈ 8 ಚೈನ್ನ ಲಾಕ್ ಮಾಡ್ಕೊಳ್ಳಿ. ನೀಡಲ್ ಹಾಕಿ ದಾರ ತಂದು 2 ದಾರ 1 ಮಾಡಿ ಲಾಕ್ ಮಾಡಿ. ಅದಾದಮೇಲೆ 1 ಚೈನ್ ಹಾಕಿ ಸೀರೆನ ಫ್ರಂಟ್ ಸೈಡಿಗೆ ಟರ್ನ್ ಮಾಡ್ಕೋಬೇಕು. ಟರ್ನ್ ಮಾಡಿದ ಮೇಲೆ 7 ಚೈನ್ ಹಾಕಬೇಕು. ಇಲ್ಲ ನೀವು ಫ್ರಂಟ್ ಸೈಡ್ ಟರ್ನ್ ಮಾಡಿ ಕೂಡ 8 ಚೈನ್ ಹಾಕ್ಬೋದು. ಇಲ್ಲಾಂದರೆ ನೀವು ಅನ್ನೋದು ಟ್ವಿಸ್ಟ್ ಆಗುತ್ತೆ ಅಂತ ಹೇಳಿ ನಾನು 1 ಚೈನ್ ಅಷ್ಟೇ ಬ್ಯಾಕ್ ಸೈಡಿಂದ ಹಾಕಿ ಉಳಿದೆಲ್ಲ ಫ್ರಂಟ್ ಸೈಡಿಂದ ಹಾಕ್ತಾಯಿದ್ದೀನಿ. ಸೊ 8 ಚೈನ್ ಆದಮೇಲೆ ಇದು ಆರ್ಚ್ನ ನಾವು 3 ಚೈನ್ ಒಳಗಡೆ ಲಾಕ್ ಮಾಡಿರ್ತೀವಲ್ಲ, ಸೊ ಆ ಲಾಕಿನ ಮೇಲೇ ಲಾಕ್ ಮಾಡ್ಕೋಬೇಕು. ಅಲ್ಲಿ 3 ಚೈನಿಗಲ್ಲ, ನಾವು ಲಾಕ್ ಮಾಡಿರ್ತೀವಲ್ಲ ಆ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು. ಅದಾದಮೇಲೆ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ತಿ ಅದೇ 3 ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರ ತಂದು ಒಂದು ಡಬಲ್ ಕ್ರೋಶೆ ಕಂಬ ಮಾಡಿ ಆಮೇಲೆ 2 ಚೈನ್ ಹಾಕಿ ಮತ್ತೆ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ತಬೇಕು. ಏನು ಡಬಲ್ ಕ್ರೋಶೆ ಮಾಡಿದ್ವಲ್ಲ 3 ಚೈನ್ಗೆ, ಆ ಕಂಬದ ಕೆಳಗಡೆ ಹೋಗಿ ದಾರ ತಂದು ಮತ್ತೆ ಡಬಲ್ ಕ್ರೋಶೆ ಕಂಬಗಳನ್ನ ಮಾಡ್ಕೋಬೇಕು. ಸೊ ಟೋಟಲಾಗಿ ಇಲ್ಲೂ ಕೂಡ 8 ಡಬಲ್ ಕ್ರೋಶೆ ಕಂಬಗಳನ್ನ ಮಾಡಬೇಕು. ಸೊ ಈ ಡಿಸೈನಲ್ಲಿ 2 ಆರ್ಚ್ ಬರುತ್ತೆ, ಈ ರೀತಿ ಸ್ಲೈಂಟಿಂಗ್ ಆರ್ಚು 2 ಬರುತ್ತೆ. ಸೊ ಇಲ್ಲಿ ಕೂಡ 8 ಕಂಬಗಳನ್ನ ಮಾಡ್ಕೊಳ್ಳಿ. 8 ಕಂಬ ಹಾಕಿದ ಮೇಲೆ ಸ್ಟ್ರೇಟಾಗಿ ನೋಡ್ಕೊಂಡು ಎಲ್ಲಿ ಬರುತ್ತೆ ಅಲ್ಲಿ ನೋಡಿ ಒಂದು ಸ್ವಲ್ಪ 1 ಪಾಯಿಂಟ್ ಒಳಗಡೆ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿದ್ಮೇಲೆ ಮತ್ತೆ 6 ಟೈಮ್ಸು 3 ಚೈನ್ ಹಾಕಬೇಕು. ಮತ್ತು ಇದೇ ಡಿಸೈನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಸೊ ಇದು ಫಸ್ಟ್ ಸ್ಟೆಪ್ಪು. ಸೊ ಸೆಕೆಂಡ್ ಸ್ಟೆಪ್ಪಿಗೆ ಸೀರೆನ ಬ್ಯಾಕ್ ಸೈಡಿಂದ ವರ್ಕ್ ಮಾಡಬೇಕು. ಬ್ಯಾಕ್ ಸೈಡಿಂದ ವರ್ಕ್ ಮಾಡಿ 6 ಎಳೆ ದಾರನ ಗಂಟು ಹಾಕ್ಕೊಂಡು ಈ ರೀತಿ ಇಟ್ಕೊಂಡಿದ್ದೀನಿ. ಅದನ್ನ ಸ್ವಲ್ಪ ಲೆಂತಲ್ಲೇ ಇಟ್ಕೊಳ್ಳಿ, ಅಂದರೆ ಲಾಸ್ಟಲ್ಲಿ ನಾವು ಬ್ಯಾಕ್ ಸೈಡ್ಗೆ ಗಮ್ ಹಾಕಿ ಅಂಟಿಸ್ಬೇಕಾಗತ್ತೆ. ಸೊ ನಾವಿಲ್ಲಿ ಪುಟ್ಟ ಆರ್ಚ್ ಏನಿದೆಯಲ್ಲ 8 ಚೈನ್ ಇದೆಯಲ್ಲ ಅದು ಅಲ್ಲ, ಅದು ಬಿಟ್ಟು ಇನ್ನೊಂದು ಇರುತ್ತಲ್ಲ ಆರ್ಚು, ಅಲ್ಲಿ 2 ಚೈನ್ಗೆ ಫಸ್ಟು ಲಾಕ್ ಮಾಡ್ಕೊಳ್ಳಿ. ಈ ರೀತಿ ಸ್ವಲ್ಪ ಲೆಂತಲ್ಲಿ ಇಟ್ಕೊಳ್ಳಿ ದಾರನ, ಲಾಸ್ಟಲ್ಲಿ ಈ ರೀತಿ ಗಮ್ ಹಾಕಬೇಕಾಗುತ್ತೆ ಅದಕ್ಕೋಸ್ಕರ. ಸೊ ಲಾಕ್ ಮಾಡ್ಕೊಂಡ್ಮೇಲೆ ಡೈರೆಕ್ಟಾಗಿ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ತಿ ನಾವು ಇನ್ನೇನು 8 ಚೈನ್ಸ್ ಹಾಕಿದ್ದೀವಲ್ಲ, ಎರಡು ಸರ್ತಿ ಬಂದಿರುತ್ತೆ 8 ಚೈನು. ಸೊ ಆ 8 ಚೈನ್ ಕೆಳಗಡೆ ಹೋಗಿ ದಾರ ತಂದು ನೀಡಲ್ ಮೇಲೆ 3 ದಾರ ಇರುತ್ತೆ, 2 ದಾರ 1 2 ದಾರ 1 ಡಬಲ್ ಕ್ರೋಶೆ ಕಂಬನ ಮಾಡಬೇಕು. ಮತ್ತು ನೀಡಲ್ ಮೇಲೆ 1 ಟೈಮ್ ದಾರ ಸುತ್ತಬೇಕು. ಆ 8 ಚೈನ್ ಕೆಳಗಡೆ ಹೋಗಿ ದಾರ ತಂದು ನೀಡಲ್ ಮೇಲೆ 3 ದಾರ ಇರುತ್ತೆ, 2 ದಾರ 1 2 ದಾರ 1. ಸೊ ಇಲ್ಲಿ ಡಬಲ್ ಕ್ರೋಶೆ ಕಂಬಗಳನ್ನ ಮಾಡ್ಕೊಂಡು ಹೋಗಬೇಕು. ಟೋಟಲಾಗಿ 14 ಡಬಲ್ ಕ್ರೋಶೆ ಕಂಬಗಳನ್ನ ಮಾಡ್ತಾಯಿದ್ದೀನಿ ನಾನಿಲ್ಲಿ. ನಿಮಗಿದು ಜಾಸ್ತಿ ಅನಿಸಿದ್ರೆ ಕಡಿಮೆ ಕೂಡ ಮಾಡ್ಕೊಳ್ಳಿ. ಸೊ 14 ಕಂಬ ಮಾಡ್ಕೊಂಡ್ಮೇಲೆ ಈಗ ಮತ್ತೆ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ತಿ ನಾವೇನೀಗ ಆ 8 ಚೈನ್ ಕೆಳಗಡೆ ಆರ್ಚ್ ಇರುತ್ತಲ್ಲ ಅಲ್ಲಿ 2 ಚೈನ್ ಫಸ್ಟ್ 2 ಚೈನ್ ಹಾಕಿರ್ತೀವಲ್ಲ ಆ 2 ಚೈನ್ ಕೆಳಗಡೆ ಈ ರೀತಿ ನೀಡಲ್ ಹಾಕಿ ದಾರ ತಂದು ಅಲ್ಲೊಂದು ಕಂಬ ಮಾಡ್ಕೊಳ್ಳಿ. ಕಂಬ ಮಾಡಿ ನೆಕ್ಸ್ಟ್ ಅದರ ಪಕ್ಕದಲ್ಲೇ 3 ಚೈನ್ ಬಂದಿರುತ್ತೆ ನಿಮಗೆ ಒಂದು. ಸೊ ಆ 3 ಚೈನ್ ಲಾಕ್ ಇರುತ್ತಲ್ಲ ಆ ಲಾಕಿಗೆ ಈ ಸೆಕೆಂಡ್ ಸ್ಟೆಪ್ಪಲ್ಲಿರೋ ಇನ್ನೊಂದು ಡಿಫ್ರೆಂಟ್ ಕಲರ್ನ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿದ್ಮೇಲೆ ಅದರ ಪಕ್ಕದಲ್ಲೇ 3 ಚೈನ್ಗೆ 3 ಚೈನ್ ಹಾಕಿ ಈ 3 ಚೈನ್ ಲಾಕಿಗೆ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿದ್ಮೇಲೆ ಈಗ ಫ್ರಂಟ್ ಸೈಡ್ ಟರ್ನ್ ಮಾಡೋಣ. ಇದೆಲ್ಲ ನಾವು ಬ್ಯಾಕ್ ಸೈಡಿಂದ ವರ್ಕ್ ಮಾಡಿದ್ದೀವಿ ಈಗ. ಸೊ ಈಗಿದು ಸೀರೆದು ಫ್ರಂಟ್ ಸೈಡು ಫಸ್ಟ್ ಸ್ಟಾರ್ಟಿಂಗೇ ಬ್ಯಾಕ್ ಸೈಡಿಂದ ವರ್ಕ್ ಮಾಡ್ಕೋಬೇಕು. ಸೊ ಫ್ರಂಟ್ ಸೈಡ್ ಟರ್ನ್ ಮಾಡಿ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ತಿ ಇಲ್ಲಿ ಹೋಲ್ ಗ್ಯಾಪ್ಸ್ ಕಾಣಿಸುತ್ತೆ ನೋಡಿ ನಮಗೆ ಡಬಲ್ ಕ್ರೋಶೆ ಆದಮೇಲಿದ್ದು. ಸೊ ಫಸ್ಟ್ ಹೋಲ್ ಗ್ಯಾಪ್ಗೆ ನೀಡಲ್ ಹಾಕಿ ದಾರ ತಂದು ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬ ಮಾಡಬೇಕು. 1 ಡಬಲ್ ಕ್ರೋಶೆ ಕಂಬ ಮಾಡಿಕೊಂಡು ಈಗ 4 ಚೈನ್ ಹಾಕ್ಕೊಳ್ಳೋಣ. 4 ಚೈನ್ ಹಾಕಿ ಆ ಕಂಬ ಏನು ಮಾಡಿರ್ತೀವಲ್ಲ ಆ ಕಂಬದ ಹಿಂದೆ ಹೋಗಿ ದಾರ ತಂದು ಲಾಕ್ ಮಾಡ್ಕೋಬೇಕು. ಪಿಕಾಟ್ ಡಿಸೈನ್ ಆಗುತ್ತೆ. ಸೊ ಇಲ್ಲಿ 4 ಚೈನ್ ಆದರೂ ಹಾಕ್ಕೊಳ್ಳಿ, 3 ಚೈನ್ಸ್ ಆದರೂ ಹಾಕ್ಕೊಳ್ಳಿ ನಡೆಯುತ್ತೆ. ಸೊ ನಿಮ್ಗೆ ಇಷ್ಟ ಅದು ಎಷ್ಟು ಚೈನ್ ಬೇಕೋ ಅಷ್ಟು ಚೈನ್ ಹಾಕ್ಕೋಬೋದು. ಸೊ ಮತ್ತೆ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ತಬೇಕು. ಅದ್ರ ಪಕ್ಕದಲ್ಲಿರೋ ಹೋಲ್ ಗ್ಯಾಪ್ಗೆ ನೀಡಲ್ ಹಾಕಿ ದಾರ ತಂದು ನೀಡಲ್ ಮೇಲೆ 3 ದಾರ ಇರುತ್ತೆ, 2 ದಾರ 1 ಸತಿ 2 ದಾರ 1 ಸತಿ 1 ಡಬಲ್ ಕ್ರೋಶೆ ಕಂಬ ಆಯಿತು. ಮತ್ತು 4 ಚೈನ್ ಅಥವಾ 3 ಚೈನ್ ಹಾಕಿ ಆ ಕಂಬ ಏನು ಮಾಡಿರ್ತೀವಲ್ಲ ಅದ್ರ ಹಿಂದೆ ಹೋಗಿ ದಾರ ತಂದು ಲಾಕ್ ಮಾಡ್ಕೋಬೇಕು. ಸೊ ಪಿಕಾಟ್ಸ್ ಡಿಸೈನ್ಸ್ನ ಮಾಡ್ಕೊಂಡು ಹೋಗಬೇಕು. ಸೊ ಇಲ್ಲಿ ಪ್ರತಿಯೊಂದು ಹೋಲ್ ಗ್ಯಾಪಿಗೂ ಕೂಡ ಒಂದೊಂದು ಪಿಕಾಟ್ಗಳನ್ನ ಮಾಡಬೇಕು. ಸೊ ಯಾವುದೇ ರೀತಿಯ ಹೋಲ್ ಗ್ಯಾಪ್ನ ಮಿಸ್ ಮಾಡಬೇಡಿ. ಎಲ್ಲ ಹೋಲ್ ಗ್ಯಾಪಿಗೂ ಕೂಡ ಒಂದೊಂದು ಡಬಲ್ ಕ್ರೋಶೆ ಮಾಡಿ ಒಂದು ಪಿಕಾಟ್ನ ಮಾಡ್ಕೊಂಡು ಹೋಗಿ. ಸೊ ನಿಮಗಿದು ತುಂಬ ಜಾಸ್ತಿ ಅನ್ನಿಸ್ತು, ಓವರ್ಲ್ಯಾಪ್ ಆಗುತ್ತೆ ಅಂತ ಅನಿಸಿದರೆ ಸ್ಟಾರ್ಟಿಂಗಲ್ಲೇ ನೀವು ಒಂದು ಹೋಲ್ ಗ್ಯಾಪ್ ಬಿಟ್ಟು ಇನ್ನೊಂದು ಹೋಲ್ ಗ್ಯಾಪ್ಗೆ ಒಂದೊಂದು ಪಿಕಾಟ್ಸ್ನ ಮಾಡ್ಕೊಂಡು ಹೋಗಿ.
ಪ್ರತಿಯೊಂದು ಹೋಲ್ ಗ್ಯಾಪ್ಗೂ ಪಿಕಾಟ್ ಮಾಡಿದ್ಮೇಲೆ ಲಾಸ್ಟ್ ಹೋಲ್ ಗ್ಯಾಪ್ನ ಸ್ಕಿಪ್ ಮಾಡಿ. ಲಾಸ್ಟ್ ಹೋಲ್ ಗ್ಯಾಪಿಗೆ ಮಾಡಬೇಡಿ. ಇಲ್ಲಿ 2 ಆರ್ಚ್ ಮಧ್ಯೆ ಈ ರೀತಿ ಸ್ಪೇಸ್ ಇರುತ್ತೆ ನೋಡಿ, ಅಲ್ಲಿ ಲಾಕ್ ಮಾಡ್ಕೊಂಡಿರ್ತೀವಲ್ಲ ನಾವು ಈ ಕಲರ್ ಥ್ರೆಡ್ನ, ಅಲ್ಲಿಗೆ ಒಂದು ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಇದಕ್ಕೆ ಯಾವುದೇ ರೀತಿಯ ಪಿಕಾಟ್ ಮಾಡಬೇಡಿ, ಜಸ್ಟ್ ಡಬಲ್ ಕ್ರೋಶನ ಮಾಡ್ಕೊಳ್ಳಿ. ಮಾಡ್ಕೊಂಡ್ಮೇಲೆ 2 ಚೈನ್ ಹಾಕಿ ನೀಡಲ್ನ ಹಾಗೆ ಇಟ್ಕೊಂಡು ಈ ಕಂಟಿನ್ಯೂ ದಾರನ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಕೊಂಡು ಈ ರೀತಿ ನಿಧಾನಾಗಿ ನೀಡಲ್ ತೆಗೆದು ಸ್ವಲ್ಪ ಟೈಟ್ ಮಾಡ್ಕೊಳ್ಳಿ, ಅಂದರೆ ನಿಮಗೆ ಇದು ಡಿಸೈನು ಅಲ್ಲಿಗೆ ಲಾಕ್ ಆಗುತ್ತೆ. ಸೊ ಇಲ್ಲಿ ಸೆಕೆಂಡ್ ಸ್ಟೆಪ್ಪಲ್ಲಿ ಪ್ರತಿಯೊಂದು ಡಿಸೈನ್ನು ಕೂಡ ನೀವು ಈ ರೀತಿ ಕಟ್ ಮಾಡ್ಕೋಬೇಕಾಗುತ್ತೆ ಥ್ರೆಡ್ನ. ಸೊ ಈ ರೀತಿ ಆರ್ಚ್ ಬರುತ್ತೆ ನಿಮಗೆ. ಲಾಸ್ಟಲ್ಲಿ ಈ 2 ಥ್ರೆಡ್ ಏನಿದಾವಲ್ಲ ಜಾಸ್ತಿ ಲೆಂತಲ್ಲಿ ಇಟ್ಕೊಂಡಿದ್ರೆ ಅದನ್ನ ಸ್ವಲ್ಪ ಕಟ್ ಮಾಡಿಕೊಂಡು ಬ್ಯಾಕ್ ಸೈಡು ಗಮ್ ಹಾಕಿ ಅಂಟಿಸಿದರೆ ಈಗ ಡಿಸೈನ್ ಕಂಪ್ಲೀಟ್ ಆಗುತ್ತೆ. ಸೊ ನೀವು ಬ್ಯಾಕ್ ಸೈಡ್ ಒಂದು ಸ್ವಲ್ಪ ಗಮ್ ಹಾಕಿ, ಅದು ಯಾವ ಕಲರ್ ಇದೆಯಲ್ಲ ಆ ಕಲರ್ ಡಿಸೈನ್ ಕೆಳಗಡೆನೇ ಈ ರೀತಿ ಗಮ್ ಹಾಕಿ ಅಂಟಿಸ್ಬೇಕು. ಪಿಂಕ್ ಡಿಸೈನ್ ಕೆಳಗಡೆ ಅಂಟಿಸ್ಬಾರ್ದು. ಸೊ ಇದೇ ಡಿಸೈನ್ ಕೆಳಗಡೆನೇ ಅಂಟಿಸ್ಬೇಕು. ಸೊ ಪ್ರತಿಯೊಂದನ್ನು ಹೀಗೆ ಮಾಡ್ಕೊಂಡು ಹೋಗಬೇಕು. ಸೊ ನೀವು ಪೂರ್ತಿ ಆದಮೇಲೆ ಇಲ್ಲಿ ನೋಡ್ಬೋದು ಯಾವ ರೀತಿ ಕಾಣಿಸ್ತಿದೆ ಅಂತ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ. ನನಗಂತೂ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು ಡಿಸೈನು. ನೀವು ನೋಡ್ಬೋದು ಇಲ್ಲಿ ಯಾವ ರೀತಿ ಕಾಣಿಸ್ತಿದೆ ಅಂತ. ಸೊ ಇದಕ್ಕೆ ಕುಚ್ಚು ಬೇಕಂದರೆ ನೀವು ಕುಚ್ಚು ಕೂಡ ಕಟ್ಕೋಬೋದು. ಸೊ ಸೀರೆ ಎಂಡಲ್ಲಿ ಎಷ್ಟು 3 ಚೈನ್ಸ್ ಬರುತ್ತೆ ಅಷ್ಟು 3 ಚೈನ್ಸ್ನ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಇಲ್ಲ ಈ 2 ಮಧ್ಯೆ ನೀವು ಇಲ್ಲಿ ಒಂದು ಲಾಕ್ ಇದೆಯಲ್ಲ ಅಲ್ಲಿ ಒಂದು ಯಾವುದಾದ್ರೂ ಬೀಡನ್ನ ಹ್ಯಾಂಗ್ ಮಾಡ್ಕೋಬೋದು. ಇಲ್ಲಾಂದ್ರೆ ಅಲ್ಲಿ ಯಾವುದಾದ್ರೂ ಕ್ರಿಸ್ಟಲ್ ಬೀಡ್ಸು, ನಿಮಗೆ ಕಲರ್ ಡಿಸೈನ್ ಬೀಡ್ಸು ಯಾವುದಾದ್ರೂ ನೀವು ಅಲ್ಲಿ ಅಟ್ಯಾಚ್ ಮಾಡ್ಕೋಬೋದು. ಬೇಕಂದರೆ, ಬೇಡ ಅಂದರೆ ಇದೇ ರೀತಿ ಮಾಡ್ಕೋಬೋದು. ಸೊ ನಿಮಗಿದು ಡಿಸೈನ್ ಇಷ್ಟ ಆಗಿದ್ರೆ ನೀವು ಒಂದ್ಸತಿ ಟ್ರೈ ಮಾಡಿ. ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮಗೆ ಡಿಸೈನ್ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.